ಕ್ರೈಸ್ತರೆಲ್ಲರಿಗೂ ವಿಶೇಷವಾಗಿ ಈ ದಿವಸ ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನ ನಾನು ಕೋರ್ತೇನೆ ನಿಮಗೆ. ಯೇಸು ಕ್ರಿಸ್ತನು ನಮಗಾಗಿ ಸತ್ತು ಮೂರನೇ ದಿವಸ ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟ ದಿವಸವನ್ನ ನಾವು ಈ ದಿವಸ ಆಚರಿಸ್ತಾ ಇದ್ದೇವೆ. ದೇವರ ವಾಕ್ಯವು ಕೂಡ ನಮಗೆ ಹೇಳ್ತದೆ ಪ್ರಿಯರೇ, ನಾವು ಆತನ ಪುನರುತ್ಥಾನವನ್ನ, ಆತನ ಮರಣವನ್ನ ನಾವು ಧ್ಯಾನಿಸಬೇಕು, ಆತನ ಮರಣವನ್ನ ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಮತ್ತು 1ನೇ ಕೊರಿಂಥ 1ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳ್ತದೆ, ಶಿಲುಬೆಯ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತು, ಆದರೆ ರಕ್ಷಣೆ ಮಾರ್ಗದಲ್ಲಿರುವವರಿಗೋ ಅದು ದೇವರಿಂದಾದ ಶಕ್ತಿಯಾಗಿದೆ ಎಂಬುದಾಗಿ. ಸೊ ಈ ದಿವಸ ನಾವು ಪ್ರೀತಿಯ ಕುರಿತಾಗಿ ನಾವು ಕಳೆದ ವಾರಗಳಲ್ಲಿ ಕಲಿತಾ ಇದ್ವಿ. ಹಾಗೆಯೇ ಆತನ ಪ್ರೀತಿ ಕಡೆಯವರೆಗೂ ನಿಂತಹ ಪ್ರೀತಿ ಅನ್ನೋದನ್ನ ಇನ್ನೂ ಸ್ವಲ್ಪ ನಾವು ಆಳವಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಯೇಸು ಕಡೆಯವರೆಗೂ ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ನೋವಿನಲ್ಲಿದ್ದಾಗಲೂ ನಲಿವಿನಲ್ಲಿಯೂ ಆತನು ದುಃಖದಲ್ಲಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ನಮ್ಮನ್ನು ಪ್ರೀತಿಸೋದನ್ನು ಬಿಟ್ಟು ಬಿಡಲಿಲ್ಲ. ಕೆಲವೊಮ್ಮೆ ನಮಗೆ ಆದಾಗ ಮಾತ್ರ ನಾವು ಪ್ರೀತಿ ಮಾಡೋದಕ್ಕೆ ಪ್ರಯತ್ನಿಸ್ತೇವೆ. ನಮ್ಗೇನಾದ್ರೂ ಅನುಕೂಲವಾದಾಗ ಮಾತ್ರ ಸೇವೆ ಮಾಡ್ಲಿಕ್ಕೆ, ತ್ಯಾಗ ಮಾಡ್ಲಿಕ್ಕೆ ಬಯಸ್ತೇವೆ. ಆದ್ರೆ ಅನಾನುಕೂಲತೆ ಇದ್ದಾಗ ನನಗೇ ಇಲ್ಲ, ನಾನು ಹೇಗ್ ಮಾಡ್ಲಿ ಅನ್ನೋ ರೀತಿಯಲ್ಲಿ ನಾವು ಆಲೋಚಿಸ್ತೇವೆ. ಆದ್ರೆ ಯೇಸು ಆ ರೀತಿಯಲ್ಲೆಲ್ಲ, ಆತ ತನ್ನ ಎಲ್ಲಾ ಏರುಪೇರುಗಳಲ್ಲಿಯೂ ತನ್ನ ಜೀವನದಲ್ಲಿ ಆತನು ಶಿಲುಬೆಯ ನೋವುಗಳಲ್ಲಿದ್ದಾಗಲೂ ಕೂಡ ಆತನ ನಮ್ಮನ್ನು ಪ್ರೀತಿಸುವುದನ್ನು ಮರೆತು ಬಿಡಲೇ ಇಲ್ಲ. ಆತನು ಶಿಲುಬೆ ಮೇಲೆ ಏರಿಸಲ್ಪಟ್ಟಾಗ ಆತನ ಬಾಯಿಂದ ಹೊರಟ ಮೊದಲನೆಯ ಮಾತು ಏನಂತ ಹೇಳಿದ್ರೆ, ತಂದೆಯೇ, ಅವ್ರು ಏನನ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ, ಅವ್ರನ್ನ ಕ್ಷಮಿಸು ಎಂಬುದಾಗಿ ಯೇಸು ಸ್ವಾಮಿ ಹೇಳೋದನ್ನ ನಾವು ಕಾಣ್ತೇವೆ. ಫಾದರ್, ಫರ್ಗಿವ್ ದೆಮ್ ಫಾರ್ ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸ್ವಾಮಿ, ಅವ್ರನ್ನ ಕ್ಷಮಿಸು ಎಂಬುದಾಗಿ ಯೇಸು ಹೇಳೋದನ್ನ ನಾವು ಕೇಳ್ತೇವೆ. ಶಿಲುಬೆಯಲ್ಲಿ ಮೊದಲನೇ ಮಾತು. ಈ ದಿನಗಳಲ್ಲಿ, ಶ್ರಮ ದಿವಸಗಳಲ್ಲಿ, ಲೆಂಡೇಸ್ ಎಂಬುದಾಗಿ ಹೇಳ್ತಾರೆ, ಅನೇಕ ಕ್ರೈಸ್ತರು ಈ ದಿನಗಳಲ್ಲಿ ಕ್ರಿಸ್ತನ ಆ ಒಂದು ಪ್ರೀತಿಯನ್ನ ಅವ್ರು ಧ್ಯಾನ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಶಿಲುಬೆಯ ಮೇಲೆ ಯೇಸು ಮಾತಾಡಿದ ಆ 7 ಪದಗಳನ್ನ, 7 ಪದಗಳನ್ನ ಧ್ಯಾನಿಸುವುದನ್ನು ನಾವು ಕಾಣ್ತೇವೆ. ಅದರಲ್ಲಿ ಮೊದಲನೆಯ ಪದವೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾತಾಡಿದ್ದು ಪ್ರೀತಿ. ತಂದೆಯೇ, ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಸ್ವಾಮಿ, ಅವ್ರನ್ನ ಕ್ಷಮಿಸು. ಸೊ ಇದು ಏನ್ ನಮಗೆ ತೋರಿಸ್ಕೊಡ್ತದೆ, ಅವ್ರಿಗೇನು ಗೊತ್ತಿಲ್ಲ ಸ್ವಾಮಿ. ಯೇಸು ಸ್ವಾಮಿ ಹೇಗ್ ನೋಡ್ತಿದ್ದಾರೆ ಅಂದ್ರೆ, ಅವ್ರನ್ನ ಮುಗ್ಧ ಮಕ್ಕಳಂತೆ ನೋಡ್ತಿದ್ದಾರೆ. ಅವ್ರು ಹೇಗಿದ್ದಾರೆ, ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲಪ್ಪ. ಕೆಲವೊಮ್ಮೆ ತಾಯಿ ತಂದೆ ಹೇಳ್ತಾರೆ, ಮಕ್ಳು ಏನಾದ್ರು ಮಾಡುವಾಗ ತಕ್ಷಣ ಹೇಳ್ತಾರೆ, ಆ ಮಕ್ಳಿಗೆ ಏನ್ ಗೊತ್ತಾಗುತ್ತೆ, ಅದು ಏನ್ ಮಾಡ್ತಿದ್ಯೋ ಅದಕ್ಕೆ ಗೊತ್ತಿಲ್ಲ ಎಂಬುದಾಗಿಯೇ ನಾವು ಹೇಳೋದನ್ನ ನಾವು ಕೇಳಿಸ್ಕೊಂಡಿರ್ತೇವೆ ಪ್ರಿಯರೇ. ಹಾಗೆಯೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಎಲ್ಲರನ್ನು, ಯೇಸುವಿನ ಶಿಲುಬೆಗೆ ಹಾಕಿ ಜಡಿದಂತ ಆ ಗ್ರೀಕ್ ಸೈನಿಕರನ್ನು ಮತ್ತು ಯೇಸುವನ್ನ ಆ ಒಂದು ದಂಡನೆಗೆ ಒಳಪಡಿಸಿದಂತಹ ಅಲ್ಲಿದ್ದಂತಹ ಸದ್ದುಕಾಯರನ್ನ, ಅಲ್ಲಿದ್ದಂತಹ ಎಲ್ಲ ಪರಿಸಾಯರನ್ನ, ಅಲ್ಲಿದ್ದ ಶಾಸ್ತ್ರಿಗಳನ್ನ, ಅಲ್ಲಿದ್ದಂಥ ಎಲ್ಲ ಆ ಒಂದು ಅಧಿಕಾರಿಗಳನ್ನ, ಯಹೂದ್ಯರನ್ನ ಯೇಸು ಸ್ವಾಮಿ ನೋಡಿ ಹೇಳ್ತಿದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ, ಗತ್ಸೆಮನೆ ತೋಟದಲ್ಲಿದ್ದಾಗ ಯೇಸು ಸ್ವಾಮಿ ಹೇಳ್ತಾರೆ, ಈಗ ಕಾಲ ಪರಿಪೂರ್ಣವಾಯಿತು, ಇದು ಅಂಧಕಾರದ ಸಮಯ, ಇದು ಈ ಲೋಕಾಧಿಪತಿಯ ಸಮಯ, ಈ ಲೋಕಾಧಿಪತಿ ನನ್ನ ಬಳಿಗೆ ಬರ್ತಾನೆ, ಆದರೆ ಆತನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿ ಇಲ್ಲ. ಇದು ಅಂಧಕಾರದ ಸಮಯ, ಅಂಧಕಾರ ಆಳ್ವಿಕೆ ಮಾಡುವ ಸಮಯ. ಅದಕ್ಕಾಗಿ ನೋಡ್ರಿ, ಎಲ್ಲರೂ ಕೂಡ ಯೇಸುವಿನ ಹಿಡಿಯೋದಕ್ಕೆ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡಿದ್ರು ಕೂಡ ಯೇಸು ಯಾರ ಕೈಗೂ ಸಿಕ್ಕಲಿಲ್ಲ. ಆದರೆ ಕರೆಕ್ಟಾಗಿ ಆ ಪಸ್ಕಾ ಹಬ್ಬದ ದಿವಸಗಳಲ್ಲಿ ಅವರು ಯೇಸು ಸಿಕ್ಕಿದ್ದಾರೆ. ಆ ಪಸ್ಕಾ ಹಬ್ಬದ ಸಮಯದಲ್ಲಿಯೇ, ಹಬ್ಬ ಆಚರಿಸುವುದಕ್ಕಿಂತ ಮುಂಚಿತವಾಗಿಯೇ, ಆ ರಾತ್ರಿಯಲ್ಲಿ, ಆ ಒಂದು ದಿವಸದಲ್ಲಿ, ಆ ಒಂದು ಸೌರಣೆಯ ದಿನಕ್ಕೆ ಹಿಂದಿನ ದಿನನೇ ಏನಾಗ್ತಿದ್ದಾರೆ, ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ತಿದ್ದಾರೆ. ಪಸ್ಕದ ಕುರಿ, ಬಿಡುಗಡೆನುಂಟು ಮಾಡುವ ಕುರಿ ಆ ಒಂದು ಪಟ್ಟಣದಲ್ಲಿ ಕೊಯ್ಯಲ್ಪಡ್ತಾ ಇದೆ. ಆ ಪಟ್ಟಣದಲ್ಲಿ ಯಜ್ಞ ಮಾಡಲ್ಪಡ್ತಾ ಇರೋದನ್ನ ನಾವು ಕಾಣ್ತೀವಿ ಪ್ರಿಯರೇ. ಸೊ ಹಾಗಿದ್ರೆ ಇಲ್ಲಿ ನೋಡುವಂತ ವಿಚಾರ ಇನ್ನೊಂದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಎಲ್ಲಾರನ್ನ ಪ್ರೀತಿಸ್ತಿದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೋ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ಪ್ರಾರ್ಥನೆಗೆ ಹೇಗ್ ಬರುತ್ತೆ? ತಮ್ಮನ್ನ ಬಾಯಿಗೆ ಬಂದಾಗಿ ಬೈದವರನ್ನ, ಕೆನ್ನೆಗೆ ಹೊಡೆದವರನ್ನ, ಉಗಿದವರನ್ನ, ಗಡ್ಡ ಎಳೆದವರನ್ನ, ತನ್ನ ತಲೆ ಮೇಲೆ ಮುಳ್ಳು ಬಳಿನ ಹಾಕಿ ಅದನ್ನ ತಿವಿದವರನ್ನ ಹೇಗೆ ತಾನೇ ಪ್ರೀತಿಸಲಿಕ್ಕೆ ಸಾಧ್ಯ? ಕೊರಡೆಗಳಿಂದ ಆತನ ದೇಹವನ್ನೆಲ್ಲ ಹರಿದಾಕಿದವರನ್ನ ಹೇಗೆ ತಾನೇ ಪ್ರೀತಿಸಲಿಕ್ಕೆ ಸಾಧ್ಯ?
ಆದರೆ ಯೇಸು ಶಿಲುಬೆ ಮೇಲೆ ತೂಗು ಹಾಕಿದಂಥ ಆ ಒಂದು ಸೈನಿಕರನ್ನು ಕೂಡ ನೋಡಿ ಅದೇ ಮಾತುಗಳನ್ನ ಹೇಳ್ತಿದ್ದಾರೆ. ಕಾರಣ ಇಷ್ಟೇ, ಆ ರೀತಿಯಲ್ಲಿ ಹೇಳಲಿಕ್ಕೆ ಕಾರಣ ಇಷ್ಟೇ. ಯೇಸುಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ಇದು ಅಂಧಕಾರದ ಸಮಯ. ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ, ಅವರೆಲ್ಲರೂ ಕೂಡ ಅಂಧಕಾರದಿಂದ ತುಂಬಲ್ಪಟ್ಟಿದ್ದಾರೆ. ಅಂಧಕಾರ ಶಕ್ತಿಗಳು, ದುರಾತ್ಮಗಳು, ದುಷ್ಟ ಶಕ್ತಿಗಳು ಅಲ್ಲಿದ್ದಂಥ ಯೆರೂಸಲೇಮಿನಿದ್ದಂಥ ಎಲ್ಲ ಅಧಿಕಾರಿಗಳನ್ನ, ಯಹೂದ್ಯರನ್ನ ಪ್ರೇರೇಪಿಸಿ ಯೇಸುವನ್ನ ಶಿಲುಬೆಗೆ ಹಾಕುವುದಕ್ಕಾಗಿ ಅಪ್ಪಣೆಯನ್ನ ತೆಗೆದುಕೊಂಡಿವೆ. ತಂದೆಯಾದ ದೇವರಿಂದ ಅಪ್ಪಣೆಯನ್ನ ತೆಗೆದುಕೊಂಡು ಯೇಸುವನ್ನ ಶಿಲುಬೆಗೆ ಹಾಕ್ಲಿಕ್ಕಾಗಿ. ನೋಡ್ರಿ, ಈ ಲೋಕದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಬಾಧಿಸ್ಬೇಕಂದ್ರೆ ಸೈತಾನನಿಗೆ ದೇವರಿಂದ ಪರ್ಮಿಷನ್ ಬೇಕೇ ಬೇಕು. ಯೋಬನನ್ನ ಬಾಧಿಸ್ಲಿಕ್ಕೆ ದೇವರಿಂದ ಸೈತಾನನಿಗೆ ಪರ್ಮಿಷನ್ ಬೇಕಿತ್ತು. ಹಾಗೆ ಯೇಸು ಸ್ವಾಮಿಯನ್ನ ಆತ ಕೊಲ್ಲುವುದಕ್ಕೆ, ಯೇಸು ಸ್ವಾಮಿಯನ್ನ ಆತ ಶಿಲುಬೆಗೆ ಏರಿಸುವುದಕ್ಕೆ ಆತನಿಗೆ ಏನ್ ಬೇಕಿತ್ತು? ಅಧಿಕಾರ ಬೇಕಿತ್ತು. ಅಥವಾ ಇನ್ನೊಂಥರ ಹೇಳ್ಬೋದು, ಯೇಸು ಸ್ವಾಮಿನ ಆತ ಕೊಲ್ಲಲಿಲ್ಲ, ಆತ ಕೊಲ್ಲಿಲ್ಲ, ಯೇಸುವೇ ತನ್ನನ್ನ ಒಪ್ಪಿಸಿಕೊಟ್ರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗೋದಿಲ್ಲ ಪ್ರಿಯರೇ. ಯಾಕೆ ಈ ರೀತಿಯಾದ ಬಾಧೆ, ಯಾಕೆ ಈ ರೀತಿಯಾದ ಕಣ್ಣೀರು, ಯಾಕೆ ಈ ರೀತಿಯಾಗಿ ಯೇಸುನ ಅಷ್ಟು ಭಯಂಕರವಾಗಿ ಅವರು ಬಾಧಿಸ್ತಾ ಇದ್ದಾರೆ? ಕಾರಣ ಅಂಧಕಾರದ ಸಮಯ. ಅದು ಸೈತಾನನು ಆಳ್ವಿಕೆ ಮಾಡ್ತಿದ್ದಂಥ ಒಂದು ಸಮಯ, ಸೈತಾನನ ಸಮಯ, ಅದು ಕತ್ತಲೆಯ ಸಮಯವಾಗಿತ್ತು. ಅದಕ್ಕೆ ನೋಡ್ರಿ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಅಲ್ಲಿ 3 ತಾಸುಗಳು ಕತ್ತಲೆಯಾಗಿತ್ತು. ಕಾರಣ ಎಲ್ಲಾ ಅಂಧಕಾರ ಶಕ್ತಿಗಳು, ಎಲ್ಲಾ ದುಷ್ಟ ಶಕ್ತಿಗಳು ಆ ಸಮಯದಲ್ಲಿ ಏನಾಯ್ತು? ಆ ಜಾಗವನ್ನು ಆವರಿಸಿಕೊಳ್ತು. ಅದಕ್ಕೆ ಅಲ್ಲಿ ಕತ್ತಲೆ. ಮತ್ತು ಈಗ ಯೇಸುವಿನ ಬಾಯಿಂದ ಹೊರಡ್ತಿರೋ ಪ್ರಾರ್ಥನೆ, ಅವ್ರೇನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸ್ವಾಮಿ. ಅದರ ಅರ್ಥ ಅವರು ಮಾಡ್ತಾ ಇಲ್ಲ, ಅವರು ಪ್ರೇರೇಪಿಸಲ್ಪಟ್ಟು ಮಾಡ್ತಿದ್ದಾರೆ. ಅವರು ಮಾಡ್ತಾ ಇಲ್ಲ, ಬದಲಾಗಿ ಅವರು ದುರಾತ್ಮಗಳಿಂದ ಪ್ರೇರೇಪಿಸಲ್ಪಟ್ಟು, ದುರಾತ್ಮಗಳಿಂದ ತುಂಬಲ್ಪಟ್ಟು, ಸೈತಾನನ ಕೆಳಗೆ ದಾಸರಂತೆ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಯೇಸು ಹೇಳ್ತಿದ್ದಾರೆ ಪ್ರಿಯರೇ. ಅದಕ್ಕೆ ಯೇಸುವಿಗೆ ಪ್ರೀತಿಸೋದಕ್ಕೆ ತುಂಬಾ ಸುಲಭವಾಗಿತ್ತು. ಯೇಸು ಎಲ್ಲರನ್ನ ಪ್ರೀತಿಸೋದಕ್ಕೆ ತುಂಬಾ ಸುಲಭವಾಗಿತ್ತು. ಈ ದಿವಸ ನೀವು ಪ್ರೀತಿಸೋದಕ್ಕೆ ಕಷ್ಟಪಡ್ತಾ ಇದ್ದೀರೋ? ಈ ಯೇಸು ಕ್ರಿಸ್ತನು ಈ ಪ್ರಾರ್ಥನೆಯನ್ನು ಶಿಲುಬೆಯಲ್ಲಿ ಮಾಡುವಾಗ, ಈ ಪ್ರಾರ್ಥನೆ ಮಾಡುವಾಗ, ಯಾಕೆ ನಮಗೆ ಈ ದಿವಸ ಇದು ಬರೆಯಲ್ಪಟ್ಟು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟದೆ, ಇದನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಕರ್ತನೆ ಈ ರೀತಿಯಲ್ಲಿ ನೀನು ಹೇಳ್ದಲ್ಲಪ್ಪ ಅಂತ ಹೇಳಿ ನಾವು ಕಣ್ಣೀರಿಟ್ಟು ಗೋಳಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಬದಲಾಗಿ ಕರ್ತನೆ ಈ ರೀತಿಯಾಗಿ ನೀನ್ ಪ್ರೀತಿ ಮಾಡಿದಿ, ನಾನು ಹಾಗೆ ಪ್ರೀತಿ ಮಾಡಲಿ ಅಪ್ಪ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಅದು ಅಳವಡಿಸಿಕೊಳ್ಳುವುದಾದ್ರೆ ಕರ್ತನಿಗೆ ಅದೆಷ್ಟು ಸಂತೋಷ. ನೋಡ್ರಿ, ಅದನ್ನೇ ನಾವು ಈ ಪ್ರಾರ್ಥನೆನ ಅದೇ ರೀತಿಯಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 6 ಮತ್ತು 7ನೇ ಅಧ್ಯಾಯದಲ್ಲಿ 60ನೇ ವಚನ ಹೀಗೆ ಹೇಳ್ತದೆ. ಇಲ್ಲಿ ಸ್ತೆಫಾನನು ಪ್ರಾರ್ಥಿಸ್ತಾನೆ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಕೊಲ್ಲುತ್ತಿರುವಂತಹ ಕಲ್ಲುಗಳನ್ನ ಬೀಸುತ್ತಿರುವಂತಹ ಜನಗಳನ್ನ ನೋಡಿ, ಶಪಿಸುತ್ತಿರುವ ಜನಗಳನ್ನ ನೋಡಿ ಸ್ತೆಫಾನ ಹೇಳ್ತಿರುವ ಪ್ರಾರ್ಥನೆಯನ್ನು ನೋಡ್ರಿ. ಸ್ವಾಮಿ, ಅವರ ಮೇಲೆ ಈ ಪಾಪವನ್ನ ಹಾಕಬೇಡಪ್ಪ, ಅವ್ರನ್ನ ಕ್ಷಮಿಸಿಬಿಡು. ಬೇರೆ ದಿವಸ ನೀವು ಬಾಧಿಸಲ್ಪಡ್ತಿದ್ದೀರೋ, ನಿಮ್ಮ ಪ್ರೀತಿ ಕಡೆಯವರೆಗೂ ಇರಬೇಕು. ಎಲ್ಲರನ್ನು ನೀವು ಯೇಸುವಿನಂತೆ ಪ್ರೀತಿಸಬೇಕು. ಹಾಗಿದ್ರೆ ಅವರೊಳಗಡೆ ಇರುವಂತಹ ಅವ್ರು ಯಾರಿಂದ ಪ್ರೇರೇಪಿಸಲ್ಪಟ್ಟು ಈಗ ಮಾಡ್ತಿದ್ದಾರೆ ಯೋಚಿಸ್ರಿ. ಯಾಕೆಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಯಾಕೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಐ ಥಿಂಕ್ 16-17 ವಚನ ಹೀಗೆ ಹೇಳ್ತದೆ, ದೇವರಿಂದ ಎಲ್ಲ ಒಳ್ಳೆಯ ದಾನಗಳು ದೇವರಿಂದ ಬರ್ತದೆ, ಕೊಂದಿಲ್ಲದ ಎಲ್ಲ ವರಗಳು, ಎಲ್ಲ ದಾನಗಳು ದೇವರಿಂದ ಬರ್ತದೆ. ಈ ರೀತಿಯಾಗಿ ಒಂದು ದ್ವೇಷವೋ, ಅಕ್ಷಮಾಪಣೆಯೋ, ಕೋಪವೋ ಅವ್ರು ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ, ನಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವರಿಂದ ಬರಲಿಲ್ಲ, ಬದಲಾಗಿ ದುರಾತ್ಮಗಳಿಂದ ಬಂದಿತ್ತು. ಕೋಪ ಎಲ್ಲಿಂದ ಬಂತು? ವೈರಾಗ್ಯ, ಈ ರೀತಿಯ ತಪ್ಪಾದ ವೈರಾಗ್ಯ, ದ್ವೇಷ ಇದು ಎಲ್ಲಿಂದ ಬಂತು? ಅಕ್ಷಮಾಪಣೆ ಎಲ್ಲಿಂದ ಬಂತು ಅಂತ ನಾವು ನೋಡುವಾಗ, ಆದಾಮ ಸೈತಾನನಿಗೆ ಅಧೀನನಾದ ದಿವಸದಿಂದ ಆತ ಇದನ್ನೆಲ್ಲವನ್ನು ಹೊಂದಿಕೊಂಡ. ಇದರಿಂದಲೇ ಮನುಷ್ಯರ ಒಳಗಡೆ ಕೋಪ, ಜಗಳ, ದ್ವೇಷ, ಹೊಟ್ಟೆ ಕಿಚ್ಚು, ಅಕ್ಷಮಾಪಣೆ, ಕಹಿ ಇವೆಲ್ಲವೂ ತುಂಬಿಕೊಂಡದೆ. ಇದೆಲ್ಲವೂ ಮನುಷ್ಯರೊಳಗಡೆ ಬಂತು. ಆದ್ರೆ ಪ್ರಾರಂಭದಲ್ಲಿ ಮನುಷ್ಯ ಆ ರೀತಿಯಲ್ಲಿ ಇರಲಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ, ಮನುಷ್ಯನು ಪಾಪ ಮಾಡಿದ್ರಿಂದ ಪಾಪದ ಸಂಬಳ ಮರಣ. ಪಾಪದ ಸಂಬಳ ಮರಣ. ರೋಮಪುರ 3ನೇ ಅಧ್ಯಾಯ 11 ಮತ್ತು 12 ವಚನ ಹೇಳ್ತದೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ ಎಂಬುದಾಗಿ. ಎಲ್ಲರೂ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಏನು ದೇವರ ಮಹಿಮೆ? ವಿಮೋಚನಾ ಕಾಂಡ 34ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೇವೆ, ಯೆಹೋವಾ ಕನಿಕರವುಳ್ಳವನು, ದಯೆಯುಳ್ಳವನು, ದೀರ್ಘಶಾಂತನು, ಪ್ರೀತಿ ಉಳ್ಳವನು, ನಂಬಿಗಸ್ತನು.
ಆತನು ಏನಂತೆ ತಪ್ಪು ಮಾಡುವವ್ರನ್ನ ಶಿಕ್ಷಿಸದೆ ಬಿಡದವನು, ಅಪರಾಧಗಳನ್ನ ಕ್ಷಮಿಸುವವನು ಎಂಬುದಾಗಿ ನಾವು ನೋಡಿದ್ದೇವೆ. ಹಾಗಿದ್ರೆ ಆತನ ಮಹಿಮೆ ಏನು? ಆತನ ಮಹಿಮೆ ಆತನ ಪ್ರೀತಿ. ಹಾಗಿದ್ರೆ ಈ ಮನುಷ್ಯ ಪಾಪ ಮಾಡಿದ್ರಿಂದ ಆತನ ಮಹಿಮೆನ ಕಳಕೊಂಡಿದ್ದಾನೆ. ಎಲ್ಲಾ ಮನುಷ್ಯರು ಮಹಿಮೆನ ಕಳಕೊಂಡ ಪರಿಸ್ಥಿತಿಯಲ್ಲಿದ್ದಾರೆ. ಸೈತಾನನ ಅಧೀನದಲ್ಲಿದ್ದಾರೆ. ದುರಾತ್ಮಗಳು ಅವ್ರನ್ನ ಆಳ್ವಿಕೆ ಮಾಡ್ತಾ ಇದೆ. ಅಧಿಕಾರಿಗಳು, ಅಂಧಕಾರ ಶಕ್ತಿಗಳು, ಕತ್ತಲೆಯ ಆತ್ಮಗಳು ಅವ್ರನ್ನ ಆಳ್ವಿಕೆ ಮಾಡ್ತಾ ಇರೋದ್ರಿಂದಲೇ ಅವ್ರು ಯಾರಿಂದಲೂ ಈ ಪ್ರೀತಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾರಿಂದಲೂ ಕೂಡ ಈ ರೀತಿಯಾಗಿ ಸಹಿಸಿಕೊಳ್ಳಲಿಕ್ಕೆ ಆಗ್ತಿಲ್ಲ. ಪ್ರಿಯರೇ, ಹಾಗಿದ್ರೆ ನಮ್ಮನ್ನ ದ್ವೇಷಿಸುವಂತ, ನಮ್ಮನ್ನ ದೂಷಿಸುವಂತ, ನಮ್ಮನ್ನ ಬಾಧಿಸ್ಬೇಕಂತ ಯೋಚನೆ ಮಾಡುವ ಜನಗಳ ಒಳಗಡೆ ದೇವರಿಲ್ಲ, ದೇವರ ಆತ್ಮ ಇಲ್ಲ, ಬದಲಾಗಿ ಯಾವುದೋ ಬೇರೆ ಆತ್ಮವದೇ. ಅವ್ರನ್ನ ನೋಡುವಾಗ ನಾವು ಹೇಗೆ ನೋಡ್ಬೇಕಾಗಿದೆ? ಅಯ್ಯೋ, ಅವ್ರೇನ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲವಲ್ಲ, ಅವ್ರೇನ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ವಲ್ಲ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದೇ ಮಾತನ್ನ ಹೇಳ್ತಿದ್ದಾನೆ. ಆ ಮಕ್ಕಳು ಏನ್ ಮಾಡ್ತಾ ಇದ್ದಾವೋ ಅವ್ರಿಗೆ ಗೊತ್ತಿಲ್ಲ. ತಂದೆ, ಅವ್ರನ್ನ ಕ್ಷಮಿಸು. ಸ್ಟೇಫನ್ ಅದೇ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ಸ್ವಾಮಿ ಅವರ ಪಾಪವನ್ನು ಅವರ ಮೇಲೆ ಹೊರಿಸಬೇಡಪ್ಪ. ಸಹೋದರನೇ, ಸಹೋದರಿಯೇ, ಈ ವಿಡಿಯೋನ ನೋಡ್ತಿರ್ತಕ್ಕಂಥ ನಿನಗೂ ಕೂಡ ಕರ್ತನು ಮಾತಾಡ್ತಿದ್ದಾನೆ. ನೀನು ಕೆಲವ್ರನ್ನ ಕ್ಷಮಿಸುವುದಕ್ಕೆ ಕಷ್ಟಪಡ್ತಾ ಇದೆಯೋ? ಅವ್ರು ನಿನ್ನ ನೋಯಿಸ್ಬಿಟ್ರೆ ಎಂಬುದಾಗಿ ಯೋಚಿಸ್ತಿದ್ದೀಯೋ? ಕರ್ತನು ಹೇಳ್ತಾನೆ, ಅವ್ರೇನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರೇನ್ ನಿನಗೇನ್ ಮಾಡಿದ್ರು ಅವ್ರಿಗೆ ಅರಿವಿಲ್ಲ. ಅವ್ರನ್ನ ಕ್ಷಮಿಸು, ನೀನು ಕ್ಷಮಿಸು. ಕರ್ತನನ್ನ ಕ್ಷಮಿಸುವುದಕ್ಕಾಗಿಯೇ ಕರೆದಿದ್ದಾನೆ. ನೀನು ಈ ಬಾಧೆ ಒಳಗೆ ಹೋಗಬೇಕನ್ನುವುದಕ್ಕಾಗಿಯೇ ಕರ್ತನು ನಿನ್ನನ್ನು ಕರೆದಿದ್ದಾನೆ. ಒಂದನೇ ಪೇತ್ರದಲ್ಲಿ ನಾವು ನೋಡ್ತೇವೆ. 1ನೇ ಪೇತ್ರದಲ್ಲಿ ಹೀಗೆ ಬರೆಯಲ್ಪಟ್ಟದೆ. ಪೇತ್ರನು ಈ ರೀತಿಯಲ್ಲಿ ಬರೆದಿರುವುದನ್ನು ನಾವು ಕಾಣ್ತೇವೆ. ತೆಗೆದುಕೊಳ್ಳೋಣ. 1ನೇ ಪೇತ್ರ 2ನೇ ಅಧ್ಯಾಯ 18ನೇ ವಚನದಿಂದ ನಾವು ಓದಿಕೊಳ್ತೇವೆ. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು, ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರಬುದ್ಧಿಯವರಿಗೂ ವಿಧೇಯರಾಗಿರಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡಿರೋದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆ ಎಂದಿದ್ದರೆ ಅದರಿಂದೇನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆ ಎಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದನು. ದೇವಜನರೇ, ಕ್ರಿಸ್ತನು ಈ ರೀತಿಯಲ್ಲಿ ನಮಗೆ ನಮ್ಮೊಬ್ಬೊಬ್ಬರಿಗೆ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿದ್ದಾನೆ, ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ನಾವು ಬಾಧೆ ಪಡುವುದಕ್ಕಾಗಿ ಕರೆಯಲ್ಪಟ್ಟವರು, ನಾವು ಬಾಧೆ ಪಡುವುದಕ್ಕಾಗಿ ಕರೆಯಲ್ಪಟ್ಟವರು. ಕರ್ತನ ನಿಮಿತ್ತ ಹಿಂಸೆಯನ್ನು ಹಾದು ಹೋಗುವುದಾದರೆ ನೀವು ಧನ್ಯರು ಎಂಬುದಾಗಿ ವಾಕ್ಯ ಹೇಳ್ತದೆ. ನಿಮಗೆ ಪರಲೋಕದಲ್ಲಿ ಬಹಳ ಫಲ ಸಿಕ್ಕುತ್ತೆ ಎಂಬುದಾಗಿ ಹೇಳ್ತದೆ. ಹಾಗಿದ್ರೆ ನಾವು ಕ್ರಿಸ್ತನಂತೆಯೇ ಪ್ರೀತಿಸುವುದಕ್ಕಾಗಿ ಕರೆಯಲ್ಪಟ್ಟವರು. ಕ್ರಿಸ್ತನ ಕಡೆಯಲ್ಲಿ ಆತನು ಪ್ರೀತಿಸಿದ್ದಾನೆ. ಆತನ ಬಾಯಿಗಳಲ್ಲಿ ಎಂಥ ಮಾತುಗಳು! ತಂದೆಯೇ ತಂದೆಯೇ, ಅವ್ರು ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸ್ವಾಮಿ, ಅವ್ರನ್ನ ಕ್ಷಮಿಸು. ಎರಡನೇದಾಗಿ ಆತ ಹೇಳುವಂತ ವಿಚಾರ ಏನಂತ ಹೇಳಿದ್ರೆ, ಅಲ್ಲಿದ್ದ ಪಕ್ಕದಲ್ಲಿದ್ದಂಥ ಶಿಷ್ಯ ಆ ಒಂದು ಕಳ್ಳನ ಮೇಲೆ ಯೇಸುವಿಗೆ ಪ್ರೀತಿ. ಆ ಕಳ್ಳ ಯೇಸುವಿನ ಕುರಿತಾಗಿ ಒಂದು ಮಾತನ್ನ ಆಡಿದ. ಇಬ್ಬರು ಕಳ್ಳರಲ್ಲಿ 2 ರೀತಿಯಾದ ಮಾತು ಬಂತು. ಒಬ್ಬ ಕಳ್ಳ ಹೇಳ್ತಾನೆ, ನೀನೇನಾದ್ರೂ ನಿಜವಾಗಿ ಮೆಸ್ಸಿಯನಾಗಿದ್ರೆ ನಿನ್ನನ್ನು ಕಾಪಾಡಿಕೋ ಮತ್ತು ನಮ್ಮನ್ನು ಕಾಪಾಡು. ಅಲ್ಲಿಯೂ ಕೂಡ ಆತ ಒಬ್ಬ ದೂಷಿಸುವ ಒಬ್ಬ ಕಳ್ಳ ಇದ್ದಾನೆ. ಮತ್ತೊಬ್ಬ ಕಳ್ಳ ಆತ ಆ ದಂಡನೆಯ ಮಧ್ಯದಲ್ಲಿ ಆತ ಪಶ್ಚಾತ್ತಾಪದಿಂದ ಹೇಳ್ತಾನೆ, ನಾವಾದರೂ ತಪ್ಪು ಮಾಡಿ ದಂಡನೆಯಲ್ಲಿದ್ದೇವೆ, ಆತ ತಪ್ಪನ್ನೇ ಮಾಡದೆ ದಂಡನೆಯಲ್ಲಿದ್ದಾನೆ. ಆತ ಯಾವ ಪಾಪವನ್ನು ಮಾಡದೆ ದಂಡನೆಯನ್ನು ಅನುಭವಿಸ್ತಾ ಇದ್ದಾನೆ. ಇದನ್ನು ಹೇಳಿದ ಕೂಡಲೇ ಯೇಸು ಸ್ವಾಮಿ ಅದನ್ನು ಹೇಳಿದ ಕೂಡಲೇ ಆ ಕಳ್ಳ ಇನ್ನೊಂದು ಮಾತನ್ನು ಹೇಳ್ತಾನೆ, ಸ್ವಾಮಿ, ನೀನು ಪರಲೋಕ ರಾಜ್ಯವನ್ನು ಪಡೆದು ಬರುವಾಗ ನನ್ನನ್ನು ಸೇರಿಸ್ಕೋ ಸ್ವಾಮಿ, ನನ್ನನ್ನು ಸೇರಿಸ್ಕೋ. ಅದಕ್ಕೆ ಯೇಸು ಹೇಳ್ತಾನೆ, ನಿಜವಾಗಿಯೂ ನಾನು ನಿನಗೆ ಹೇಳ್ತೇನೆ, ಈ ದಿವಸವೇ ನೀನು ನನ್ನೊಂದಿಗೆ ಪರದೇಶಿಯಲ್ಲಿರುವಿ. ಈ ದಿವಸವೇ ನೀನು ನನ್ನೊಂದಿಗೆ ಪರದೇಶಿಯಲ್ಲಿರುವಿ. ಪ್ರಿಯರೇ, ಹಾಗಿದ್ರೆ ನಾವು ನಮ್ಮ ಜೊತೆಯಲ್ಲಿರುವವರನ್ನು ಕೂಡ ಪರಲೋಕಕ್ಕೆ ಕರೆದೊಯ್ಯಬೇಕಲ್ಲ. ನಮ್ಮ ಜೊತೆಯಲ್ಲಿರ್ತಕ್ಕಂಥ ದ್ರೋಹದಲ್ಲಿ ತುಂಬಿದ ಜನಗಳು, ದ್ರೋಹದಲ್ಲಿರುವವರು, ಪಾಪದಲ್ಲಿ ತುಂಬಿರುವವರು, ಪಾಪದಲ್ಲಿ ನಡೀತಿರುವವರನ್ನು ಕೂಡ ನಾವು ಹೇಗೋ ಅವ್ರನ್ನ ಗೆದ್ದು ಕ್ರಿಸ್ತನ ಕಡೆ, ತಂದೆಯ ಕಡೆ ನಾವು ಕರ್ಕೊಂಡು ಹೋಗ್ಬೇಕಲ್ಲ, ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ. ಇದನ್ನ ಯೇಸು ಸ್ವಾಮಿ ನಮಗೆ ಹೇಳ್ಕೊಡ್ತಿದ್ದಾರೆ. ಇದನ್ನ ಮಾಡ್ಬೇಕಂತ ಯೇಸು ಸ್ವಾಮಿ ಹೇಳ್ಕೊಡ್ತಿದ್ದಾರೆ. ಮೂರನೇದಾಗಿ ಯೇಸು ಹೇಳಿದ ಒಂದು ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಯೇಸು ಹೇಳಂತ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಅಮ್ಮ ನಿನ್ನ ಮಗ, ಇಗೋ ಸಹೋದರನೇ ನಿನ್ನ ತಾಯಿ.
ಯೇಸು ಸ್ವಾಮಿ ತನ್ನ ಕುಟುಂಬವನ್ನು ಮರೆತು ಬಿಡಲಿಲ್ಲ. ತನ್ನ ಜವಾಬ್ದಾರಿ ಕುಟುಂಬದ ವಿಷಯದಲ್ಲಿ ಆತನ ಪ್ರೀತಿ ಕಡೆಯವರೆಗೂ ಇದ್ದಿತ್ತು. ಆತನ ಜೀವ ಬಿಡುವ ಕಡೆಯ ಕ್ಷಣದವರೆಗೂ ಆತನು ತನ್ನ ಕುಟುಂಬವನ್ನು ಪ್ರೀತಿಸಿದ್ದಾನೆ. ಮೊದಲನೇದಾಗಿ ಆತನು ನಮ್ಮನ್ನ ಪ್ರೀತಿಸಿದ್ದಾನೆ. ಎರಡನೇದಾಗಿ ಅಲ್ಲಿದ್ದಂಥ ದ್ರೋಹಿಗಳನ್ನ, ಲೋಕವನ್ನ ಪ್ರೀತಿಸಿದ್ದಾನೆ. ಮೂರನೇದಾಗಿ ನಾವು ನೋಡುವಂಥ ವಿಚಾರ ಏನಂತೆ, ಅಲ್ಲಿದ್ದಂಥ ತನ್ನ ಕುಟುಂಬವನ್ನು ಕೂಡ ಪ್ರೀತಿಸುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಆ ಕುಟುಂಬದ ವಿಷಯದಲ್ಲಿ ಆತ ಮಾಡಿದ ಕಾರ್ಯವೇನು? ಯೋಹಾನನನ್ನ, ಆ ತಾಯಿಗೆ ಯೋಹಾನನನ್ನ ಮಗನಾಗಿಯೂ, ಯೋಹಾನನಿಗೆ ಆ ಮರಿಯಳನ್ನ ತಾಯಿಯಾಗಿ ಒಪ್ಪಿಸಿಕೊಡ್ತಿದ್ದಾನೆ. ಆ ತಾಯಿಯ ವಿಷಯದಲ್ಲಿ ಮಾಡುವ ಕಾರ್ಯ ನೋಡ್ರಿ. ಈ ದಿವಸ ಅನೇಕರು ದೇವಜನರಾಗಿರುವಂಥ ನಾವುಗಳು ನಮ್ಮ ಸ್ವಂತ ಕುಟುಂಬದ ವಿಷಯದಲ್ಲಿ ನಮಗೆ ಆಸಕ್ತಿ ಇಲ್ಲ, ಸ್ವಂತ ಕುಟುಂಬವನ್ನು ನಾವು ಪ್ರೀತಿಸುವುದಿಲ್ಲ. ಆದರೆ ಯೇಸು ನಮಗೆ ಒಂದು ಒಳ್ಳೆ ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ. ನೀನು ಸ್ವಂತ ಸ್ವರಕ್ತದವರನ್ನ ಪ್ರೀತಿಸಬೇಕು, ನೀನು ಸ್ವಂತದವರನ್ನ ಪ್ರೀತಿಸಬೇಕು, ಕಡೆಯವರೆಗೂ ಪ್ರೀತಿಸಬೇಕೆಂದು ಕರ್ತನು ಹೇಳುವತನಾಗಿದ್ದಾನೆ. ಅದು ಮಾತ್ರವಲ್ಲ, ಮುಂದಿನದಾಗಿ ಇಲ್ಲಿ ಯೇಸು ಹೇಳ್ತಾರೆ, ನನ್ನ ತಂದೆಯೇ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನ ಯಾಕೆ ಕೈ ಬಿಟ್ಟಿದ್ದೀ? ಮೈ ಗಾಡ್, ವೈ ಹ್ಯಾವ್ ಯು ಫರ್ಸೇಕನ್ ಮೀ? ಯೇಸುಸ್ವಾಮಿ ಹೇಳೋದನ್ನ ನಾವು ಕಾಣ್ತೇವೆ. ಯೇಸುಸ್ವಾಮಿ ಹೇಳಿದ ಮತ್ತೊಂದು ಪದ ಶಿಲುಬೆಯಲ್ಲಿ, ನನ್ನ ಯಾಕೆ ಕೈ ಬಿಟ್ಟಿ? ಯೇಸು ಶಿಲುಬೆಯಲ್ಲಿ ತಂದೆಯಿಂದ ಕೈ ಬಿಡಲ್ಪಟ್ಟರು. ಪ್ರಿಯರೇ, ಕೈ ಬಿಡಲ್ಪಟ್ರು. ಯಾಕೆ ಕೈ ಬಿಡಲ್ಪಟ್ರು? ಕಾರಣ ಒಂದೇ, ನಾವೆಲ್ಲರೂ ತಂದೆ ನಮ್ಮ ಕೈಯನ್ನು ಹಿಡಿದುಕೊಳ್ಳೋದಕ್ಕಾಗಿ ಆತ ಕೈ ಬಿಡಲ್ಪಟ್ಟನು. ತಂದೆಗೆ ನಾವು ಸಿಕ್ಕಬೇಕಂತ ಆತ ಕೈ ಬಿಡಲ್ಪಟ್ಟ. ಆತ ತಿರಸ್ಕರಿಸಲ್ಪಟ್ಟ, ತಂದೆಯಿಂದ ತಿರಸ್ಕರಿಸಲ್ಪಟ್ಟ. ಯಾವಾಗಲೂ ತಂದೆಯ ಪ್ರಸನ್ನತೆಯಲ್ಲಿ ಇರುವವನು, ಯಾವಾಗಲೂ ತಂದೆಯ ಸ್ವರ ಕೇಳ್ತಿದ್ದವನು, ಯಾವಾಗಲೂ ತಂದೆಯೊಂದಿಗೆ ಐಕ್ಯವಾಗಿರುವವನು, ಈಗ ಆತ ಶಿಲುಬೆಯಲ್ಲಿ ತಿರಸ್ಕರಿಸಲ್ಪಟ್ಟಿದ್ದಾನೆ. ಕಾರಣ ನಿನಗಾಗಿಯೂ ನನಗಾಗಿಯೂ. ಕರ್ತನು ಇಲ್ಲಿ ನಮ್ಮೊಬ್ಬೊಬ್ಬರಿಗೂ ಒಂದು ಸಂಗತಿಯನ್ನು ಹೇಳ್ಕೊಡ್ತಿದ್ದಾನೆ. ಇದೇ ರೀತಿಯಲ್ಲಿ ನೀನು ಮತ್ತೊಬ್ಬರಿಗಾಗಿ ನೀನು ತಿರಸ್ಕರಿಸಲ್ಪಡುವುದಕ್ಕೆ ಸಿದ್ಧವಾಗಿದ್ದೀಯೋ? ಈ ದಿವಸ ನಮ್ಮೆಲ್ಲರಿಗೆ ತಿರಸ್ಕಾರದ ಭಯವದೆ. ನನ್ನ ಸುವಾರ್ಥ ಹೇಳಿದ್ರೆ, ಕ್ರಿಸ್ತನ ಕುರಿತಾದ ಸುವಾರ್ಥ ಹೇಳಿದ್ರೆ ಅವರು ನನ್ನನ್ನು ತಿರಸ್ಕರಿಸ್ಬಿಡ್ತಾರೆ, ಅವ್ರು ನನ್ನ ಜೊತೆ ಮಾತಾಡೋದಿಲ್ಲ, ನನ್ನನ್ನು ಬೈತಾರೋ, ನನ್ನನ್ನು ಹೊಡಿತಾರೋ. ಕೆಲವರು ಪ್ರೈಸ್ ಲಾರ್ಡ್ ಕೂಡ ನಾವು ಪಬ್ಲಿಕಲ್ಲಿ ಹೇಳಲ್ಲ. ಹ್ಯಾಪಿ ಕ್ರಿಸ್ಮಸ್ ಅಂತ ನಾವು ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಈಗೋ ಪ್ರಾಬ್ಲಮ್. ಅವರೆಲ್ಲಿ ನಮ್ಮನ್ನ ಕ್ರೈಸ್ತರು ಅಂತ ತಿಳ್ಕೊಬಿಡ್ತಾರೋ, ನನಗೆಲ್ಲಿ ಸಮಸ್ಯೆ ಆಗ್ಬಿಡುತ್ತೋ, ಅವ್ರು ನನ್ನನ್ನು ಎಲ್ಲಿ ತಿರಸ್ಕರಿಸ್ಬಿಡ್ತಾರೋ ಅನ್ನೋ ಭಯ. ಆದರೆ ಇಲ್ಲಿ ಪ್ರಿಯರೇ, ಕ್ರಿಸ್ತನು ಶಿಲುಬೆಯಲ್ಲಿ ತಿರಸ್ಕರಿಸಲ್ಪಟ್ಟು ಆತನು ನಮಗೂ ಕೂಡ ಒಂದು ಪಾಠವನ್ನು ಹೇಳ್ಕೊಡ್ತಿದ್ದಾರೆ. ನೀವು ತಿರಸ್ಕಾರ ಹೊಂದುವುದಕ್ಕೂ ಸಿದ್ಧವಾಗಬೇಕು. ಸೊ ಇದು ಕಡೆಯವರೆಗೂ. ನಂತರ ನೋಡುವಂಥ ವಿಷಯ, ಆತನಿಗೆ ಹಸಿವಾಯಿತು, ಆತನಿಗೆ ದಾಹವಾಯಿತು. ಆತ ಹೇಳ್ತಾನೆ, ನನಗೆ ದಾಹವಾಗ್ತಾ ಇದೆ. ತಕ್ಷಣ ಶಿಷ್ಯರು ಅಲ್ಲಿದ್ದಂಥ ಸೈನಿಕರು ಆ ಒಂದು ಸ್ಪಂಜನ್ನ ಹುಳಿ ರಸದಲ್ಲಿ, ಕಹಿಯಾದ ರಸದಲ್ಲಿ ಅಜ್ಜಿ ಅದನ್ನ ಈಟಿಯಲ್ಲಿ ತೆಗೆದು ಆತನ ಬಾಯಿಗೆ ಕೊಡ್ತಾರೆ. ಆತ ಕುಡಿಯಲೊಲ್ಲದೇ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಆತ ದಾಹಗೊಂಡ. ಆತನು ಶಿಲುಬೆಯಲ್ಲಿಯೂ ಕೂಡ ದೇವರ ವಿಚಾರದಲ್ಲಿ ಆತನಿಗೆ ದಾಹ, ದೇವರಾತ್ಮನ ವಿಷಯದಲ್ಲಿ ಆತನಿಗೆ ದಾಹ ಆತನಿಗೆ ಕಡಿಮೆ ಆಗಲೇ ಇಲ್ಲ. ದೇವರ ಮೇಲಿದ್ದ ಆತನ ಪ್ರೀತಿ ಕಡಿಮೆ ಆಗಲೇ ಇಲ್ಲ. ದೇವರೇ, ನನಗೆ ನೀನಿನ್ನೂ ಬೇಕು ಸ್ವಾಮಿ, ನೀನಿನ್ನೂ ಬೇಕು ಸ್ವಾಮಿ. ನಮಗೆ ದೇವರ ಮೇಲಿರುವಂಥ ಪ್ರೀತಿ ಕಡಿಮೆ ಆಗದಿರಲಿ. ಕಡೆದಾಗಿ ಆತ ಹೇಳ್ತಾನೆ, ಇಟ್ಸ್ ಫಿನಿಶ್ಡ್, ಎಲ್ಲವೂ ಮುಗಿಯಿತು. ಆತ ಕಡೆಗೆ ಅಲ್ಲಿ ಹೇಳುವಂಥ ಮತ್ತೊಂದು ವಿಷಯ, ಮುಗಿಯಿತು. ನಮ್ಮ ಜೀವನಗಳಲ್ಲಿ ಕೂಡ ಕರ್ತನ ಹೇಳ್ಕೊಡ್ತಿದ್ದಾನೆ, ಕಡೆಯವರೆಗೂ ನಮ್ಮ ಕೆಲಸವನ್ನ ಮುಗಿಸಿದ್ದೇವೋ, ಕೆಲಸವನ್ನ ನಾವು ಮುಗಿಸುತ್ತೇವೋ, ನಮಗೆ ಕರ್ತನು ಕೊಟ್ಟ ಕೆಲಸ, ನಮಗೆ ಕರ್ತನು ಕೊಟ್ಟ ಚಿತ್ತ, ಕರ್ತನು ನಮ್ಮನ್ನ ಕರೆದ ಕರೆಯಲ್ಲಿ ನಾವು ಮುಗಿಸಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ನಮ್ಮಿಂದ ಸಾಧ್ಯವೋ? ಪೌಲ ಇದನ್ನ ಹೇಳಿದ್ದಾನೆ, ನನ್ನ ಓಟವನ್ನು ನನ್ನ ಶ್ರೇಷ್ಠವಾದ ಓಟವನ್ನು ಓಡಿ ಮುಗಿಸಿದ್ದೇನೆ ಎಂಬುದಾಗಿ ಪೌಲ ಹೇಳುವುದನ್ನು ನಾವು ಕಾಣ್ತೇವೆ. ಅದನ್ನು ಬಿಟ್ಟರೆ ಯಾರು ಹೇಳಿದ್ದೂ ಕೂಡ ನಾವು ಇದನ್ನು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸು ಅದು ಬಿಟ್ಟರೆ ಪೌಲ. ಹಾಗೆ ನಾವಿದನ್ನು ಹೇಳಬೇಕೆಂದು ದೇವರು ಬಯಸುವ ಆತನಾಗಿದ್ದಾನೆ. ಮತ್ತು ಕಡೆಯದಾಗಿ ನಾನು ನೋಡುವಂಥ ಒಂದು ವಿಷಯ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಕಡೆಯವರೆಗೂ ಯೇಸು ಕ್ರಿಸ್ತನು ತನ್ನನ್ನು ಕಾಪಾಡಿಕೊಂಡನು, ತನ್ನ ಆತ್ಮವನ್ನು ಕಾಪಾಡಿಕೊಂಡನು. ಅದನ್ನ ದೇವರು ಕೊಟ್ಟಂತ ಆ ಆತ್ಮ, ದೇವರು ಕೊಟ್ಟಂತ ಆ ಜೀವ, ಅದನ್ನ ಹಾಗೇ ಕಾಪಾಡಿ ತಿರುಗಿ ದೇವರ ಕೈಗೆ ಹಾಗೆ ಕೊಡ್ತಿದ್ದಾನೆ. ದೇವರು ಕೊಟ್ಟವುಗಳನ್ನ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ದೇವರು ಕೊಟ್ಟ ಆತ್ಮ, ದೇವರು ಕೊಟ್ಟಂತ ನೀತಿವಂತಿಕೆ, ದೇವರು ಕೊಟ್ಟ ರಕ್ಷಣೆ, ದೇವರು ಕೊಟ್ಟಂತ ಎಲ್ಲ ವರಗಳು, ತಲಾಂತಗಳು ನಾವು ಆತನಿಗೆ ತಿರುಗಿ ಕೊಡಬೇಕಾಗಿದೆ. ಆತನು ತಿರುಗಿ ಬಂದಾಗ ಆತನು ನಮ್ಮನ್ನ ಲೆಕ್ಕ ಕೇಳುವ ಆತನಾಗಿದ್ದಾನೆ.
ಎಲ್ಲಿ ನಿನಗೆ ಕೊಟ್ಟಂತ ತಲಾಂತು ಎಂಬುದಾಗಿ. ಅದಾದ ನಂತರ ನಾವು ನೋಡ್ತೇವೆ, ಯೇಸು ಸ್ವಾಮಿ ಶಿಲುಬೆಯಿಂದ ಇಳಿಸಲ್ಪಟ್ಟು ಆತ ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿವಸ ಆತ ಈಗ ಜೀವಸಹಿತವಾಗಿ ಎದ್ದು ಬರ್ತಿದ್ದಾನೆ. ಜೀವಸಹಿತವಾಗಿ ಎದ್ದು ಬಂದಂತ ಯೇಸುವನ್ನ ಅನೇಕ ಶಿಷ್ಯರು ಬಂದು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಅಲ್ಲ ನೋಡ್ತೇವೆ, 3ನೇ ದಿವಸ ಬೆಳಗಿನ ಜಾವ ಆ ಒಂದು ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಆ ಸ್ತ್ರೀಯರು ಆ ಸಮಾಧಿಯನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಯೇಸುವಿನ ದೇಹ ಇಲ್ಲ. ಅಯ್ಯೋ, ಅಲ್ಲಿ ಮರಿಯಳು ಅಳ್ತಿದ್ದಾಳೆ ನಿಂತ್ಕೊಂಡು, ಒಂದೇ ಅಳುವೊಳಗೆ. ಯೇಸು ಎಲ್ಲಿದ್ದಾನೆ, ಯೇಸು ಎಲ್ಲಿ? ಅಲ್ಲಿದ್ದ ದೂತರು ಹೇಳ್ತಾರೆ, ಯೇಸು ಎದ್ದಿದ್ದಾರೆ, ಇಲ್ಲೇನು ಹುಡುಕ್ತಿದ್ದಿ? ಅದಾದ ನಂತರ ಆಕೆ ಅಳುವನ್ನ ತಡೆಯಲಿಕ್ಕಾಗದೆ, ಆ ಅಳುವನ್ನ ಕೇಳಿಸಿಕೊಳ್ಳಲಕ್ಕಾಗದೆ ಯೇಸುವೇ ನೇರವಾಗಿ ಬಂದು ಹೇಗೋ ಮರಿಯಳೆ ಎಂಬುದಾಗಿ ಯೇಸು ತನ್ನನ್ನೇ ತೋರ್ಪಡಿಸಿಕೊಳ್ಳುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸೊ ಆತನ ಪ್ರೀತಿ ಕಡೆಯವರೆಗೂ ನಿಂತಿತ್ತು. ಆತನ ಪ್ರೀತಿ ಕಡೆಯವರೆಗೂ ಇರುವಂತಹ ಪ್ರೀತಿ. ಈ ಪುನರುತ್ಥಾನ ಹಬ್ಬದಲ್ಲಿಯೂ ಕೂಡ ಆತನು ಸತ್ತು ಜೀವ ಸಹಿತವಾಗಿ ಎದ್ದುದರಿಂದ ನಾವು ರಕ್ಷಿಸಲ್ಪಟ್ವಿ, ನೀತಿವಂತರಾದ್ವಿ, ಪವಿತ್ರಾತ್ಮನನ್ನು ಹೊಂದಿದ್ವಿ, ದೇವರ ಮಕ್ಕಳಾಗುವ ಅಧಿಕಾರ ಸಿಕ್ತು. ನಮಗೆ ಪರಲೋಕದಲ್ಲಿ ಮಾರ್ಗ ತೆರೀತು. ನಮ್ಮ ಮೇಲೆ ಹಾಕಲ್ಪಟ್ಟ ಪರದೆಗಳು ಅರಿಯಲ್ಪಡ್ತು, ಇದ್ದ ಗೋಡೆ ಒಡೆಯಲ್ಪಡ್ತು. ನಾವು ಅನುಭವಿಸಬೇಕಾದ ದಂಡನೆಗಳೆಲ್ಲ ಏನಾಯ್ತು, ತೀರಿ ಹೋಯ್ತು. ನಮ್ಮ ಮೇಲಿದ್ದ ಆ ದೋಷಾರೋಪಣೆ ಮಾಡಿದ ಪತ್ರ ಕೆಡಿಸಲ್ಪಡ್ತು, ಅದು ಜಡಿಯಲ್ಪಡ್ತು. ಸೈತಾನನನ್ನ ಶಿಲುಬೆಯಲ್ಲಿ ದೇವರು ಯೇಸು ಸ್ವಾಮಿ ಸೋಲಿಸಿದ್ರು. ಅನೇಕ ಕಾರ್ಯಗಳು ನಡೆದಿದೆ ಪ್ರೇರೆ. ಈ ರೀತಿಯಾಗಿ ನಾವು ಈ ಹಬ್ಬವನ್ನು ಆಚರಿಸಬೇಕಾಗಿದೆ, ಕಡೆಯವರೆಗೂ ನಮ್ಮ ಪ್ರೀತಿಯನ್ನು ತೋರಿಸುವುದರ ಮೂಲಕವಾಗಿ. ಮತ್ತೆ ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ, 1 ಕೊರಿಂಥ 5ನೇ ಅಧ್ಯಾಯದಲ್ಲಿ, ನಾವು ದುಷ್ಟತ್ವ, ದುರ್ಮಾರ್ಗತನ ಎಂಬಂತ ಹಳೆಯ ಹುಳಿಯನ್ನು ತೆಗೆದು ಹೊಸ ಕಣಿಕದಂತಿರಬೇಕು. ನಮ್ಮ ಯಜ್ಞದ ಕುರಿ ಕೊಯ್ಯಲ್ಪಟ್ಟದೆ ಆಗಿರೋದ್ರಿಂದ ಸರಳತೆ ಎಂಬ ಸತ್ಯತೆಯನ್ನು ನಾವು ಧರಿಸಿಕೊಂಡವರಾಗಿ ನಾವು ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ಇಲ್ಲಿ ಪೌಲನ್ನು ಹೇಳೋದು ನಾವು ಕಾಣ್ತೇವೆ ಪ್ರಿಯರೇ. ಹಾಗಿದ್ರೆ ಈ ಹಬ್ಬವನ್ನ ನಾವು ಸರಳತೆಯಿಂದಲೂ ಸತ್ಯತೆಯಿಂದಲೂ ಆಚರಿಸೋಣವ. ನಮ್ಮಲ್ಲಿರ್ತಕ್ಕಂಥ ಹಳೆಯ ಹುಳಿಯನ್ನೆಲ್ಲವನ್ನು ತೆಗೆಯೋಣವ. ಹಳೆಯ ಕಹಿ, ಹಳೆಯ ಬೇಸರಗಳು ಇರುವಂಥದನ್ನೆಲ್ಲವನ್ನು ತೆಗೆದು ನಾವು ಹೊಸ ಕಣಿಕದಂತಿರೋಣವೋ. ಈಗ ಈ ರೀತಿಯಲ್ಲಿ ನಮ್ಮ ಜೀವಿತವನ್ನು ಪ್ರಾರಂಭಿಸುವುದಾದರೆ ಎಲ್ಲಿ ಒಂದು ಉಜ್ಜೀವನ. ಹಾಗಿದ್ರೆ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಕರ್ತನೆ, ನಾವು ಪ್ರಾರ್ಥಿಸ್ತೇವಪ್ಪ. ಹೌದಪ್ಪ, ಈ ಪುನರುತ್ಥಾನ ಹಬ್ಬದ ದಿವಸಂದು ಅದು ಸ್ವಾಮಿ ನಾವು ಜ್ಞಾಪಕ ಮಾಡ್ಕೊಳ್ತೇವೆ. ನೀವು ನಮಗಾಗಿ ಸತ್ತು ಕರ್ತನೆ, ನೀವು ನಮಗಾಗಿ ಉಣಲ್ಪಟ್ಟದನ್ನ, ನೀವು ನಮಗಾಗಿ 3ನೇ ದಿವಸ ಜೀವ ಸಹಿತವಾಗಿ ಎದ್ದು ಬಂದದನ್ನ ಜ್ಞಾಪಕ ಮಾಡ್ಕೊಳ್ತೇವೆ. ಹೌದಪ್ಪ, ಇದರಲ್ಲಿ ಒಂದು ವಿಷಯ ನಮಗೆ ಚೆನ್ನಾಗಿ ಗೊತ್ತಾಯ್ತಪ್ಪ, ಕಡೆಯವರೆಗೂ ಕರ್ತನೆ ನೀನು ಅಪ್ಪ ನಮ್ಮ ಮೇಲಿದ್ದ ಪ್ರೀತಿಯನ್ನು, ನೆರೆಯವರ ಮೇಲಿದ್ದ ಪ್ರೀತಿಯನ್ನು, ಹೌದಪ್ಪ ನಿನ್ನ ಕುಟುಂಬದ ಮೇಲಿದ್ದ ಪ್ರೀತಿಯನ್ನು ಸ್ವಾಮಿ, ಹಾಗೆಯೇ ಕರ್ತನೆ ತಂದೆಯ ಮೇಲಿದ್ದ ಪ್ರೀತಿ ನಿನ್ನಲ್ಲಿ ಕಡಿಮೆ ಆಗಲೇ ಇಲ್ಲವಲ್ಲ ಸ್ವಾಮಿ. ನಿನ್ನನ್ನು ಅಷ್ಟು ಮೋಸಪಡಿಸಿದ್ರು ಕೂಡ, ನಿನ್ನ ಜನಗಳು ಅಷ್ಟೊಂದು ನೋಯಿಸಿದ್ರು ಕೂಡ, ನಿನ್ನನ್ನು ಅಷ್ಟು ಕರ್ತನೆ ಬಾಧಿಸಿದರೂ ಸಹ ನಿನ್ನ ಪ್ರೀತಿ ಕಡಿಮೆ ಆಗಲಿಲ್ಲ ಸ್ವಾಮಿ. ಕಡೆಯವರೆಗೂ, ಅಂತ್ಯದವರೆಗೂ ನಿನ್ನ ಪ್ರೀತಿಸುವವನಾಗಿದ್ದಲ್ಲ ಕರ್ತನೆ, ನಮಗೂ ಸಹಾಯ ಮಾಡು. ಈ ಲೋಕದಲ್ಲಿ ಕರ್ತನೆ ದುಷ್ಟ ಲೋಕದ ಒಳಗೆ ನಾವಿದ್ದೇವೆ, ಮೋಸಕರವಾದ ಲೋಕದ ಒಳಗಡೆ ಇದ್ದೇವೆ. ನಮ್ಮ ಪ್ರೀತಿ ತಣ್ಣಗಾಗದಿರಲಿ ಕರ್ತನೆ, ನಿನ್ನ ಪ್ರೀತಿ ಹಾಗೆ ನಮ್ಮ ಪ್ರೀತಿ ಇರಲಿ. ನಮ್ಮ ಪ್ರೀತಿಯನ್ನು ಅಭಿವೃದ್ಧಿಪಡಿಸು ಸ್ವಾಮಿ, ನಮ್ಮ ಪ್ರೀತಿಯನ್ನು ಅಭಿವೃದ್ಧಿಪಡಿಸು ಸ್ವಾಮಿ ಕರ್ತನೆ. ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆ, ಆಮೆನ್, ಆಮೆನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮತ್ತೊಮ್ಮೆ ಪುನರುತ್ಥಾನ ಹಬ್ಬದ ಶುಭಾಶಯಗಳು.